Good morning students. In the previous class we discussed gender based inequalities. In today's class I am going to explain you another challenge before the Indian democracy, that is illiteracy. For a successful democracy, enlightened and educated citizens are very essential, because the enlightened or the educated citizens can actively participate in the political process of the government. That is why we can say that enlightened and the educated citizens are always a big asset to the democratic state. So, what is the meaning of illiteracy? Illiteracy means, illiteracy is the inability of the person to read and write in any language. Illiteracy means illiteracy means the inability of the individual to read and write in any language. In case if the person can read in one language, but he cannot write in one language, he cannot called as a literate person. He is also considered as a illiterate person. So, what is the meaning of illiteracy? Illiteracy means it is the inability of the person to read and write in any language. In case if the person is able to read and write in any one language, he should be considered as a educated or literate person. ನಾವು ಅನಕ್ಷರತೆ ಅಂತ ಹೇಳಿದರೆ ಅದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲು ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಯಾಕೆ ಅಂತ ಹೇಳಿದರೆ, ಅನಕ್ಷರತೆ ಯಾಕೆ ಸವಾಲಾಗಿ ಪರಿಣಮಿಸ್ತದಂತ ಹೇಳಿದರೆ, ಡೆಮೋಕ್ರಸಿ ಏನನ್ನು ಬಯಸ್ತದೆ ಅಂತ ಹೇಳಿದರೆ ಜನರ ಆಕ್ಟಿವ್ ಆಗಿ ಪಾಲ್ಗೊಳ್ಳುವಿಕೆಯನ್ನು. ಆದರೆ ಜನರಿಗೆ ಎಜುಕೇಷನ್ ಇಲ್ಲದಿದ್ದಾಗ ಜನರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅವರಿಗೊಂದು ಹೆಸಿಟೇಷನ್ ಆಗ್ತದೆ, ಹಿಂಜರಿಕೆ ಅನ್ನುವಂಥದ್ದು ಬರ್ತದೆ. ಎಜುಕೇಷನ್ ಇಲ್ಲದಿರುವಾಗ ಅವರಿಗೆ ಈ ರಾಜಕೀಯ ಪ್ರಕ್ರಿಯೆಗಳ ಬಗ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ರಾಜಕೀಯ ಪ್ರಕ್ರಿಯೆಗಳ ಬಗ್ಗೆ ಗೊತ್ತಿಲ್ಲದಿರುವ ಕಾರಣ ಅವರು ಈ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿತಾರೆ. ಈಗ ಜನರು ಹಿಂಜರಿದ್ರೆ ಅಥವಾ ಭಾಗವಹಿಸದಿದ್ದರೆ ಡೆಮೋಕ್ರಸಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಏನಂತ ಹೇಳ್ತೇವೆ ಅಂತ ಹೇಳಿದರೆ, ಯಾವುದೇ ಒಂದು ಡೆಮೋಕ್ರೆಟಿಕ್ ದೇಶದಲ್ಲಿ ಈ ಜ್ಞಾನದಿಂದ ಕೂಡಿದಂತಹ ನಾಗರಿಕರು ಅಥವಾ ಶಿಕ್ಷಿತ ನಾಗರಿಕರು ಅಂತ ಹೇಳಿದರೆ ಅದು ಆ ದೇಶಕ್ಕೆ ಇರುವಂಥ ದೊಡ್ಡ ಆಸ್ತಿ ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಹಾಗಾದರೆ ಅನಕ್ಷರತೆ ಅಂದ್ರೇನು? ಅನಕ್ಷರತೆ ಬೇರೆ ಕಾರಣಗಳಿಂದಾಗಿ ಡೆಮೋಕ್ರಸಿಗೆ ಒಂದು ದೊಡ್ಡ ಸವಾಲು ಅಂತೇಳಿ. ಅನಕ್ಷರತೆ ಅಂದರೆ ಏನು ಅಂತೇಳಿ ನಾವು ಮೊದಲಿಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ, ಅನಕ್ಷರತೆ ಅಂತ ಹೇಳಿದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಭಾಷೆಯಲ್ಲಿ ಬರೆಯಲು ಮತ್ತು ಓದಲು ಬರದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಅನಕ್ಷರತೆ ಅಂತೇಳಿ ಹೇಳ್ಬೋದು. ಅಂದರೆ ಅನಕ್ಷರಸ್ಥರು ಅಂದರೆ ಏನು? ಯಾವುದೇ ಒಂದು ಭಾಷೆಯಲ್ಲಾಗಿರ್ಬೋದು, ಅದು ಯಾವ ಭಾಷೆ ಕೂಡ ಆಗಿರ್ಬೋದು, ಯಾವುದೇ ಒಂದು ಭಾಷೆಯಲ್ಲಿ ಅವನಿಗೆ ಬರೀಲಿಕ್ಕೂ ಬರುವುದಿಲ್ಲ, ಓದಲಿಕ್ಕೂ ಬರುವುದಿಲ್ಲ ಅಂತ ಹೇಳಿದರೆ ನಾವು ಅವನನ್ನು ಇಲಿಟರೇಟ್ ಪರ್ಸನ್, ಅನಕ್ಷರಸ್ಥ ಅಂತೇಳಿ ಹೇಳ್ಬೋದು. ಅಥವಾ ಓದಲು, ಯಾವುದೇ ಒಂದು ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದಿರುವಂಥ ಪರಿಸ್ಥಿತಿಯನ್ನೇ ನಾವು ಅನಕ್ಷರತೆ ಅಂತೇಳಿ ಹೇಳ್ಬೋದು. ಈಗ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಓದಲಿಕ್ಕೆ ಬರ್ತದೆ ಆದರೆ ಬರೀಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ಅವನನ್ನು ನಾವು ಲಿಟರೇಟ್, ಎಜುಕೇಟೆಡ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅವನು ಕೂಡ ಏನು ಅಂತ ಹೇಳಿದರೆ ಇಲಿಟರೇಟ್. ಒಬ್ಬ ಲಿಟರೇಟ್ ಅಂತ ಹೇಳಬೇಕು ಅಂತ ಇದ್ದರೆ ಅಥವಾ ಎಜುಕೇಟೆಡ್ ಅಂತ ಹೇಳಬೇಕು ಅಂತ ಇದ್ದರೆ ಅವನಿಗೆ ಓದಲಿಕ್ಕೂ ಕೂಡ ಬರಬೇಕು, ಬರೀಲಿಕ್ಕೆ ಕೂಡ ಬರಬೇಕು. ಆಗ ಮಾತ್ರ ಅವನು ಅಕ್ಷರಸ್ಥ ಅಂತೇಳಿ ಅನ್ನಿಸಿಕೊಳ್ತಾನೆ. ಹಾಗಾಗಿ ಇಲಿಟರಸಿ ಮೀನ್ಸ್ ಇಟ್ ಈಸ್ ದ ಇನ್ಎಬಿಲಿಟಿ ಆಫ್ ದ ಪರ್ಸನ್ ಟು ರೀಡ್ ಆ್ಯಂಡ್ ರೈಟ್ ಇನ್ ಎನಿ ಒನ್ ಲ್ಯಾಂಗ್ವೇಜ್. ನೆಕ್ಸ್ಟ್, what are the causes for the illiteracy? Some of the causes for the illiteracy are, first one, population explosion. ಜನಸಂಖ್ಯಾ ಸ್ಫೋಟ. India is a overpopulated country. It consists 17.5% of the total population. India consists 17.5% of the total population. The population, overpopulation creates many problems. We all know that the overpopulation creates many problems in our country. One of the main cause of the illiteracy is population explosion. Because of the overpopulation, many times the government find it difficult to fulfill the basic requirements of the individual, that is educations also. Because of the overpopulations today, it is very difficult for the central and also the state government to provide the free educations to all the children.
ಒಂದು ಮುಖ್ಯ ಕಾರಣ ಅನಕ್ಷರತೆ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಜನಸಂಖ್ಯಾ ಸ್ಫೋಟ. ನಮಗೆ ಗೊತ್ತಿದೆ ಈಗಾಗಲೇ ಜನಸಂಖ್ಯಾ ಸ್ಫೋಟ, ಈ ಓವರ್ ಪಾಪ್ಯುಲೇಷನ್, ಅತಿಯಾದ ಜನಸಂಖ್ಯೆ ಭಾರತದಲ್ಲಿ ಎಂತೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತೇಳಿ. ಯಾಕಂತಂದರೆ ಇಷ್ಟು ಪಾಪ್ಯುಲೇಷನ್ ಇರುವ ಕಾರಣದಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಹೆಚ್ಚಿನ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಜನರ ಮೂಲಭೂತ ಅವಶ್ಯಕತೆ ಏನಿದೆ ಅದನ್ನೇ ಫುಲ್ಫಿಲ್ ಮಾಡಲಿಕ್ಕಾಗೋದಿಲ್ಲ. ನಾವಿವತ್ತು ಮೂಲಭೂತ ಅವಶ್ಯಕತೆ ಅಂತ ಹೇಳುವಾಗ ವಾಟ್ ಆರ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ದ ಇಂಡಿವಿಜುವಲ್? ದ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ದ ಇಂಡಿವಿಜುವಲ್ ಟುಡೇ ಯಾವುದು ಅಂತ ಹೇಳಿದರೆ ಖಾಲಿ ಫುಡ್, ಕ್ಲೋತ್, ಶೆಲ್ಟರ್ ಮಾತ್ರ ಅಲ್ಲ. ಎಜುಕೇಷನ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ದ ಇಂಡಿವಿಜುವಲ್. ಆದರೆ ಇವತ್ತು ಶಿಕ್ಷಣ ಜನರ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಆದರೆ ಗೌರ್ಮೆಂಟಿಗೆ ಇಷ್ಟು ಜನಸಂಖ್ಯೆ ಇರುವ ಕಾರಣ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಓವರ್ ಪಾಪ್ಯುಲೇಷನ್ ಇದ್ದ ಕಾರಣ ಎಷ್ಟೋ ಸಂದರ್ಭದಲ್ಲಿ ಬೇಸಿಕ್ ಎಜುಕೇಷನ್ ಅಥವಾ ಪ್ರೈಮರಿ ಎಜುಕೇಷನ್ಸ್ ಕೊಡಲಿಕ್ಕೆ, ಪ್ರಾಥಮಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಕೂಡ ಸರ್ಕಾರಕ್ಕೆ ಕಷ್ಟ ಆಗ್ತಾ ಉಂಟು ಅಂತೇಳಿ. ಇದಕ್ಕೆ ಕಾರಣ, ಮೂಲ ಕಾರಣ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೆಕೆಂಡ್ ಒನ್, ಪಾವರ್ಟಿ. ಅನದರ್ ಕಾಮನ್ ಕಾಸ್ ಫಾರ್ ದ ಇಲಿಟರಸಿ ಈಸ್ ಪಾವರ್ಟಿ. ಪಾವರ್ಟಿ ಕೂಡ ಒಂದು ಮೇನ್ ಕಾರಣ ಇಲಿಟರಸಿ ಆಗಲಿಕ್ಕೆ. ಯಾಕೆ ಅಂತ ಹೇಳಿದರೆ, ಈ ಬಿಕಾಸ್ ಆಫ್ ದ ಪಾವರ್ಟಿ sometimes the parents find it difficult to send their children to the school. ಎಷ್ಟೋ ಸಂದರ್ಭದಲ್ಲಿ ಪೇರೆಂಟ್ಸಿಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ಈ ಬಡತನ ಅನ್ನುವ ಕಾರಣದಿಂದಾಗಿ ಅವರಿಗೆ ಮಕ್ಕಳನ್ನು ಸ್ಕೂಲಿಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್, ಮೆಜಾರಿಟಿ ಆಫ್ ದ ಪೀಪಲ್ ಇನ್ ಇಂಡಿಯಾ, ಮೆಜಾರಿಟಿ ಆಫ್ ದ ಚಿಲ್ಡ್ರನ್ಸ್ who are suffer from malnutrition and also the anemia. Because of the health related issues also, sometimes the parents do not send their children to the ಸ್ಕೂಲ್ ಅಂತೇಳಿ. ನಮ್ಮಲ್ಲಿ ಒಂದು ಬಡತನ ಅಂತ ಹೇಳಿದ್ರ ಜೊತೆಗೆ, ಬಡತನದ ಜೊತೆಗೆ ಏನು ಬರ್ತದೆ ಅಂತ ಹೇಳಿದರೆ ಅಪೌಷ್ಟಿಕತೆಯ ಕಾರಣಗಳು ಅಥವಾ ಅನಿಮಿಯಾ. ಎಷ್ಟೋ ಮಕ್ಕಳು ಇವತ್ತಿಗೆ ನಾವೆಲ್ಲ ನೋಡ್ತೇವೆ ಪೇಪರಲ್ಲಿ ಅಥವಾ ಟಿ ವಿಯಲ್ಲಿ, ಎಷ್ಟೋ ಬಡ ಕುಟುಂಬದಲ್ಲಿ ವಾಸ ಮಾಡುವಂತಹ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ಅಪೌಷ್ಟಿಕತೆ ಆದ ಕಾರಣ ಅವರು ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಾ ಇದೆ ಅಂತೇಳಿ. ಈ ರೀತಿಯ ಆರೋಗ್ಯ ಸಮಸ್ಯೆಗಳಿರುವ ಕಾರಣ, ಒಂದು ಬಡತನ, ಇನ್ನೊಂದು ಆರೋಗ್ಯ ಸಮಸ್ಯೆ, ಇದೆರಡೂ ಇರುವ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಿನ ಪೇರೆಂಟ್ಸ್ಗಳು ಮಕ್ಕಳನ್ನು ಸ್ಕೂಲಿಗೆ ಕಲಿಸ್ತಾನೇ ಇಲ್ಲ ಅಂತೇಳಿ. ಇದು ಸೆಕೆಂಡ್ ರೀಸನ್. ನೆಕ್ಸ್ಟ್ ಥರ್ಡ್ ಒನ್, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಥವಾ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ. ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಇಲಿಟರಸಿ. ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್, ಹೈರಾರ್ಕಿಕಲ್ ಕಾಸ್ಟ್ ಸಿಸ್ಟಮ್, ನೆಕ್ಸ್ಟ್ inferiority complex, etc. All these factors prevented the majority of the people getting the education, people from getting literacy. ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿರುವಂತಹ ಈ ಜಾತಿ ಪದ್ಧತಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಭಾವನೆಗಳಾಗಿರ್ಬೋದು, ಅಥವಾ ಶಿಕ್ಷಣದ ಇಂಪಾರ್ಟೆನ್ಸ್ನ ಬಗ್ಗೆ ಜ್ಞಾನ ಇಲ್ಲದಿರೋದು. ಎಷ್ಟೋ ಜನರಿಗೆ ಶಿಕ್ಷಣದಿಂದ ಏನು ಲಾಭ ಆಗ್ತದೆ ಅಥವಾ ಶಿಕ್ಷಣದಿಂದ ಏನು ಪ್ರಯೋಜನ ಅನ್ನುವಂಥದ್ದೇ ಗೊತ್ತಿರುವುದಿಲ್ಲ. ಈ ಶಿಕ್ಷಣದ ಪರಿಣಾಮಗಳೇನು ಮತ್ತು ಪ್ರಯೋಜನಗಳೇನು ಅನ್ನೋದು ಗೊತ್ತಿಲ್ಲದೇ ಇರುವ ಕಾರಣ ಹೆಚ್ಚಿನ ಸಂದರ್ಭದಲ್ಲಿ ಪೇರೆಂಟ್ಸ್ ಅನ್ನುವಂಥದ್ದು ಮಕ್ಕಳನ್ನು ಸ್ಕೂಲಿಗೆ ಕಲಿಸುವುದಿಲ್ಲ ಅಂತೇಳಿ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇಲಿಟರಸಿ ಅನ್ನುವಂಥದ್ದು, ಹೆಚ್ಚಿನ ಜನರಿಗೆ ಎಜುಕೇಷನ್ ಅನ್ನುವಂಥದ್ದು, ಹೆಚ್ಚಿನ ಮಕ್ಕಳಿಗೆ ಎಜುಕೇಷನ್ ಅನ್ನುವಂಥದ್ದೇ ಸಿಗ್ತಾ ಇರೋದಿಲ್ಲ. ಅದರಲ್ಲೂ ಕೂಡ ನಮ್ಮಲ್ಲಿ ನಾನು ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ ಪಾಠ ಮಾಡುವಾಗ ಹೇಳಿದ್ದೇನೆ. ಈಗ ಪರ್ಸೆಂಟೇಜ್ ಆಫ್ ದ ಲಿಟರಸಿ ರೇಟ್ ಕಂಪೇರ್ಡ್ ಟು ದ ಫೀಮೇಲ್ಸ್ ಲಿಟರಸಿ ರೇಟ್ ಇನ್ ಇಂಡಿಯಾ ಈಸ್ ವೆರಿ ಲೋ, because most of the time the parents feels that education is very very essential only for the male children, not for the ಗರ್ಲ್ ಚೈಲ್ಡ್ ಅಂತೇಳಿ. ಯಾಕೆ ಅಂತ ಹೇಳಿದರೆ, ಗಂಡು ಮಕ್ಕಳಿಗಾದರೆ ಎಜುಕೇಷನ್ ಬೇಕು, ಹೆಣ್ಣು ಮಕ್ಕಳಿಗೆ ಎಜುಕೇಷನ್ಸ್ ಬೇಡ ಅನ್ನುವಂಥ ಭಾವನೆ ಕೂಡ ಹೆಚ್ಚಿನ ಪೇರೆಂಟ್ಸಲ್ಲಿದೆ. ಅಂದರೆ ಅವರಿಗೆ ಏನು ಎಜುಕೇಷನ್ ಸಿಕ್ಕಿದ್ರೂ ಕೂಡ ಮದುವೆ ಮಾಡಬೇಕು, ಮದುವೆ ಮಾಡಿದ ನಂತರ ಮನೆ ಕೆಲಸ ಮಾಡಬೇಕು ಅನ್ನೋಂಥ ಭಾವನೆ ಇವತ್ತಿಗೂ ಕೂಡ ಇರುವ ಕಾರಣ ಸಮ್ಟೈಮ್ಸ್ ದ ಪೇರೆಂಟ್ಸ್ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನು ಸ್ಕೂಲಿಗೆ ಕಲಿಸೋದೇ ಇಲ್ಲ. ಹಾಗಾಗಿ ಲಿಟರಸಿ ರೇಟ್ ಆಫ್ the girl children who are living in the rural area is very very low. Next, fourth one,
Fourth, one of the main reason for illiteracy is child labor. ಚೈಲ್ಡ್ ಲೇಬರ್ ಅನ್ನುವಂಥದ್ದು ಒಂದು ಮೇನ್ ಕಾರಣ ಇಲಿಟರಸಿ ಆಗಲಿಕ್ಕೆ. ನಾನು ಆಗಲೇ ಹೇಳಿದ ಹಾಗೆ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಲಿವಿಂಗ್ ಬಿಲೋ ದ ಪಾವರ್ಟಿ ಲೈನ್. ವೆನ್ ದ ಪೀಪಲ್ ಆರ್ ಲಿವಿಂಗ್ ಬಿಲೋ ದ ಪಾವರ್ಟಿ ಲೈನ್, such parents prefer to send their children for the work, not for the school. ಯಾಕೆ ಅಂತ ಹೇಳಿದರೆ ಅವರಿಗೆ ಕೆಲಸ ಮಾಡಿದರೆ ದಿವಸಕ್ಕೆ ಇಷ್ಟು ಅಂತೇಳಿ ಸಿಗ್ತದೆ, ಸ್ಕೂಲಿಗೆ ಕಲಿಸಿದರೆ ಅವರಿಗೆ ಏನೂ ಸಿಗೋದಿಲ್ಲ. Though the government provide free educations to all the children below the age of 14 years, the parents are not interested to send their children to the school, because if they send their children to the school, ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಏನೂ ಸಿಗೋದಿಲ್ಲ. ಅದೇ ಅವರು ಕೆಲಸಕ್ಕೆ ಕಲಿಸಿಬಿಟ್ರೆ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ದಿವಸಕ್ಕೆ ಇಷ್ಟು ವೇಜಸ್ ಅನ್ನುವಂಥದ್ದು ಸಿಗ್ತದೆ ಅಂತೇಳಿ. ಅದು ಯಾಕೆ ಕಾರಣ ಅಂತ ಹೇಳಿದರೆ ಬಡತನ ಇದ್ದ ಕಾರಣ. ಯಾಕಂದರೆ ಮಕ್ಕಳನ್ನು ಕೆಲಸಕ್ಕೆ ಕಲಿಸಿದರೆ ಅಷ್ಟಾದರೂ ಅವರಿಗೆ ಸಿಗ್ತದೆ ಅನ್ನುವಂಥ ವೇಜಸ್ ಸಿಗ್ತದೆ ಅಂತೇಳಿ. ಹಾಗಾಗಿ ಗೌರ್ಮೆಂಟ್ ಫ್ರೀ ಎಜುಕೇಷನ್ಸ್ ಕೊಟ್ಟರೂ ಕೂಡ ನಮ್ಮಲ್ಲಿ ಯಾಕೆ ಇಲಿಟರಸಿ ಇದೆ ಅಂತ ಹೇಳಿದರೆ ಇದೇ ಮೇನ್ ಕಾರಣದಿಂದಾಗಿ ಅಂತೇಳಿ. ಅಕಾರ್ಡಿಂಗ್ ಟು ದ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇನ್ ಇಂಡಿಯಾ, 2 crores of the children are working in various factories, mines and also the industries ಅಂತೇಳಿ. Article 24 of the Indian Constitution prohibits the employment of children below the age of factories, industries and also in the mines. But in spite of this, according to the Crime Record Bureau, all over India, more than 2 crores of the child laborers or the children are working in mines, factories and also the industries. ಈ ಎಲ್ಲ ಚಿಲ್ಡ್ರನ್ಸ್ಗಳು ಎಷ್ಟು ವರ್ಷಕ್ಕಿಂತ ಕೆಳಗಿರುವವರು ಅಂತ ಹೇಳಿದರೆ 14 ವರ್ಷಕ್ಕಿಂತ ಕೆಳಗಿರುವವರು. ನಮ್ಮ ಸುತ್ತಮುತ್ತಲಲ್ಲೂ ಕೂಡ ನೋಡ್ತೇವೆ, ಇವತ್ತು 14 ಇಯರ್ಸ್ಗಿಂತ ಕೆಳಗಿರುವಂಥ ಮಕ್ಕಳನ್ನು ಕೆಲಸಕ್ಕೆ ಕಲಿಸುವ ಹಾಗಿಲ್ಲ ಪೇರೆಂಟ್ಸ್ಗಳು. ಅದರ ಜೊತೆಗೆ ಓನರ್ಸ್ಗಳು ಕೂಡ ಅವರಿಂದ ಕೆಲಸಗಳನ್ನು ಮಾಡುವ ಹಾಗಿಲ್ಲ. ಅದು ಅಪರಾಧ ಅಂತ ಅನಿಸಿಕೊಳ್ತದೆ. ಆದರೂ ಕೂಡ ಇಷ್ಟು ಚೈಲ್ಡ್ ಲೇಬರ್ ಅನ್ನುವಂಥದ್ದು ಇದೆ. ಇದಕ್ಕೆ ಒಂದು ಕಾರಣ ಏನು, ಬಡತನ ಅನ್ನುವಂಥದ್ದು ಕೂಡ ಆಗಿರ್ಬೋದು ಅಂತೇಳಿ. ನೆಕ್ಸ್ಟ್ 5th one, ಪೂವರ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳು ಇಲ್ಲದೇ ಇರೋದು. ಮೋಸ್ಟ್ ಆಫ್ ದ ಸ್ಕೂಲ್ಸ್ ಟುಡೇ have no proper facilities, basic proper facilities like proper buildings, skilled or qualified teachers, transportation facilities, study materials, etc. etc. Transportation facility is also one of the main reason for the illiteracy. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳಿರ್ತಾರೆ, ಸ್ಕೂಲಿಗೆ ಬಿಲ್ಡಿಂಗ್ ಅನ್ನುವಂಥದ್ದು ಇರೋದಿಲ್ಲ, ಅಥವಾ ಮಕ್ಕಳು ಸ್ಕೂಲ್ ಬಿಲ್ಡಿಂಗ್ ಇದ್ರೂ ಕ್ವಾಲಿಫೈಡ್ ಟೀಚರ್ಸ್ ಅನ್ನುವಂಥದ್ದು ಕೂಡ ಇರೋದಿಲ್ಲ, ಅಥವಾ ಸಮ್ಟೈಮ್ಸ್ ದ ಸ್ಕೂಲ್ ಎನ್ವಿರಾನ್ಮೆಂಟ್ ಈಸ್ ನಾಟ್ ಸುಟೇಬಲ್ ಫಾರ್ ಲರ್ನಿಂಗ್ ಆ್ಯಂಡ್ ಆಲ್ಸೋ ದ ಟೀಚಿಂಗ್. Toilet facilities, lack of toilet facilities. Because of the lack of toilet facilities also, sometimes the parents refuse to send the girl child to the school. ಅದರ ಜೊತೆಗೆ ಎಷ್ಟೋ ಹಳ್ಳಿಗಳಲ್ಲಿ ಸ್ಕೂಲ್ ಅನ್ನುವಂಥದ್ದು ತುಂಬ ದೂರದಲ್ಲಿರುವ ಕಾರಣ ಅಲ್ಲಿಗೆ ಹೋಗಲಿಕ್ಕೆ ಯಾವುದೇ ರೀತಿಯಾದಂತಹ ಬಸ್ ಫೆಸಿಲಿಟೀಸ್ಗಳು ಇರುವುದಿಲ್ಲ. ಈ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಲ್ಯಾಕ್ ಆಫ್ ಪ್ರಾಪರ್ ಟಾಯ್ಲೆಟ್ ಫೆಸಿಲಿಟೀಸ್, ಬಿಲ್ಡಿಂಗ್ ಫೆಸಿಲಿಟೀಸ್, ಟೀಚರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ, refuse the parents to send their children to the school. So these are some of the causes for illiteracy. Next, illiteracy as an impediment to democracy or illiteracy as an challenge to the democracy. As I said earlier, definitely illiteracy is a main challenges to the Indian democracy, because illiteracy affect the successful working of democracy. In case if the people are illiterate, the politicians can easily misuse the innocent people by giving the fake promises or the fake aspirations. They can misuse the innocent people. That is why we can say that illiteracy is a main challenges to the Indian democracy. How illiteracy creates problems in democracy? Because of these reasons. First one is lack of political awareness. ಖಂಡಿತವಾಗಿಯೂ ಕೂಡ ಅನಕ್ಷರತೆ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲು. ಯಾಕೆ ಅಂತ ಹೇಳಿದರೆ ಈ ಎಲ್ಲ ಕಾರಣಗಳಿಂದಾಗಿ. ಮೊದಲನೇದಾಗಿ ಲ್ಯಾಕ್ ಆಫ್ ಪೊಲಿಟಿಕಲ್ ಅವೇರ್ನೆಸ್. ಜನರಲ್ಲಿ ಎಜುಕೇಷನ್ ಇಲ್ಲ ಅಂತ ಹೇಳಿದಾಗ ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು ತುಂಬ ಕಡಿಮೆ ಆಗಿರ್ತದೆ. ಇಂಡಿಯಾದಲ್ಲಿ though the people are educated, the majority of the people politically unconscious.
In case if they are illiterate, then the people definitely become politically unconscious. In any democracy, politically conscious citizens are considered as a big asset to the nation. If the people are politically unconscious, ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. They don't understand the importance of voting, importance of vote, legislative procedure, responsibility of the citizens, responsibilities of the ಗೌರ್ಮೆಂಟ್ ಅಂತೇಳಿ. ಅವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ. ಈಗ ಇಲಿಟರಸಿ ಇದ್ದಾಗ ಜನರಲ್ಲಿ ರಾಜಕೀಯ ಪ್ರಜ್ಞೆ ಅನ್ನುವಂಥ ಬರಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಒಬ್ಬ ಅನ್ಎಜುಕೇಟೆಡ್ ವ್ಯಕ್ತಿಗೆ ಮತದ ಅವರು ಓಟ್ ಹಾಕುವುದಕ್ಕೆ ಅಥವಾ ಅವರು ಚಲಾಯಿಸುವ ಓಟಿಗೆ ಎಷ್ಟು ಮೌಲ್ಯ ಇದೆ ಅಂತೇಳಿ ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರ ಜವಾಬ್ದಾರಿಗಳೇನು ಅಂತೇಳಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ, ಅವರ MLA ಮತ್ತು MP ಗಳ ಜವಾಬ್ದಾರಿಗಳೇನು ಅಂತೇಳಿ ಖಂಡಿತವಾಗಿಯೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ನೋಡಿದ್ರೆ ಪೊಲಿಟಿಕಲಿ ಕಾನ್ಷಿಯಸ್, ರಾಜಕೀಯವಾಗಿ ಪ್ರಜ್ಞಾವಂತ ಸಿಟಿಸನ್ ಆದರೆ ದೇಶಕ್ಕೆ ದೊಡ್ಡ ಆಸ್ತಿ. ಅವರು ರಾಜಕೀಯವಾಗಿ ಪ್ರಜ್ಞಾವಂತರಾಗದಿದ್ದರೆ ಅದು ದೇಶಕ್ಕೆ ಖಂಡಿತವಾಗಿಯೂ ಕೂಡ ಒಂದು ಹೊರೆಯಾಗಿ ಬಿಡ್ತದೆ ಅಂತೇಳಿ. ನೆಕ್ಸ್ಟ್, percentage of vote is also very low. In case if the people are illiterate or uneducated, then the percentage of vote is also very low because they don't understand the importance of vote, importance of their vote. When they are not aware about the importance of the vote in democracy, they cannot participate actively in the voting procedure and also the political process of the government ಅಂತಲೇ. ಖಂಡಿತವಾಗಿಯೂ ಕೂಡ ಜನರಲ್ಲಿ ಅನಕ್ಷರತೆ ಇದ್ದಾಗ ವೋಟಿಂಗ್ ಪರ್ಸೆಂಟೇಜ್ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ಅವರಿಗೆ ಅವರು ಚಲಾಯಿಸುವ ಮತದ ಮೌಲ್ಯ ಏನು ಅಂತೇಳಿ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಏನು ಮಾತಿದೆ ಅಂತ ಹೇಳಿದರೆ, 1 vote ಕ್ಯಾನ್ ಚೇಂಜ್ ದ ಫ್ಯೂಚರ್ ಆಫ್ ದ ನೇಷನ್ ಅಂತೇಳಿ. ನಾವು ಚಲಾಯಿಸುವಂಥ ಒಂದು ಮತಕ್ಕೆ ಕೂಡ ಅಷ್ಟು ವ್ಯಾಲ್ಯೂ ಇದೆ. ಯಾಕೆಂತಂದರೆ ನಾವು ಚಲಾಯಿಸುವಂಥ ಒಂದು ಮತವು ಕೂಡ ಒಂದು ದೇಶದ ಭವಿಷ್ಯವನ್ನು ಬದಲಾಯಿಸಬಹುದು ಅಂತೇಳಿ. ಇದನ್ನು ಯಾರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು? ಎಜುಕೇಟೆಡ್ ಅಥವಾ ಎಜುಕೇಟೆಡ್ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ ಇಂಡಿಯಾದ ಪರಿಸ್ಥಿತಿಯಲ್ಲಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ ಹಾಗೆ ರಾಜಕೀಯವಾಗಿ ಪ್ರಜ್ಞಾವಂತ ಸಿಟಿಸನ್ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ತಾನೆ. ಯಾವಾಗ ಪೀಪಲ್ ಆರ್ ಅವೇರ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ voting, importance of the vote, political process, then they can actively participate in the process of the government. Otherwise, illiteracy prevent the people to take part actively in the political process of the government, because when the people are uneducated, they are hesitate to participate in the political process of the government. Hence, the percentage of vote is also very low. The lack of education also creates some problems in the political system. In the recent years in Indian politics, the 3 M's plays a very important role. The 3 M's are money power, muscle power and also the mafia power. ಯಾಕೆ ಇವತ್ತು 3 Mಗಳು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ? ಮನಿ ಪವರ್, ಹಣದ ಬಲ, ಮಜಲ್ ಪವರ್, ತೋಲ್ ಬಲ ಮತ್ತು ಅಧಿಕಾರದ ಮಜಲ್ ಪವರ್ ಮತ್ತು ಮಾಫಿಯಾ ಪವರ್ ಅಂತ ಹೇಳಿದರೆ ಗೊತ್ತಿದೆ ನಮಗೆ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಯಾಕೆ ಜಾಸ್ತಿ ಆಗ್ತಾ ಇದೆ ಅಥವಾ ಇವತ್ತು ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅನ್ನುವಂಥದ್ದು ಆಗ್ತಾ ಇದೆ? ಇದಕ್ಕೆ ನೇರ ಕಾರಣ ಯಾರು ಅಂತ ಹೇಳಿದರೆ ಸಿಟಿಸನ್ಸ್ ಅಥವಾ ಪೀಪಲ್. ಅಂದರೆ ಜನರಿಗೆ ಎಜುಕೇಷನ್ಸ್ ಅನ್ನುವಂಥದ್ದು ಇಲ್ಲದೇ ಇದ್ದಾಗ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಈಸ್ ಕಾಮನ್. ಬೈ ಗಿವಿಂಗ್ ದ ಫೇಕ್ ಪ್ರಾಮಿಸಸ್ ಆರ್ ಬೈ ಬ್ರೈಬಿಂಗ್ ಆರ್ ಕರಪ್ಟಿಂಗ್ ದ citizens or the people, the corrupt people or the criminals easily enter the politics antali. Usually illiterate people always innocent. ಹಾಗಾಗಿ ಯಾವಾಗ ಜನರಲ್ಲಿ ಎಜುಕೇಷನ್ ಅನ್ನುವಂಥದ್ದು ಇರುವುದಿಲ್ವಾ, ಆಗ ಏನು ಮಾಡ್ಬೋದು ಅಂತ ಹೇಳಿದರೆ ಅವರು ಮುಗ್ಧರಾಗಿರ್ತಾರೆ, ಇನ್ನೋಸೆಂಟ್ ಆಗಿರ್ತಾರೆ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನುವಂಥದ್ದನ್ನು ಜಡ್ಜ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಆಗ ಅವರನ್ನು ಏನು ಮಾಡ್ಬೋದು ಅಂತ ಹೇಳಿದರೆ ಈಸಿಯಾಗಿ ದುರುಪಯೋಗ ಮಾಡಿಕೊಳ್ಬೋದು. ಅಂದರೆ ಬೇರೆ ಬೇರೆ ಅವರಿಗೆ ಆಮಿಷಗಳನ್ನು ತೋರಿಸೋದ್ರ ಮೂಲಕ, ಹಣವನ್ನು ಕೊಡೋದ್ರ ಮೂಲಕ ಆಗಿರ್ಬೋದು, ಅಥವಾ ಬೇರೆ ವಸ್ತು ರೂಪದಲ್ಲಿ ಅವರನ್ನು ಬೇಗ ಈಸಿಯಾಗಿ ಚೀಟ್ ಮಾಡಲಿಕ್ಕಾಗ್ತದೆ ಅಂತೇಳಿ. ಈಗ ನಾವು ಬಿಹಾರವನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅಲ್ಲಿ ತುಂಬ ವರ್ಷಗಳ ಹಿಂದೆ, ಈಗ ಪರಿಸ್ಥಿತಿ ಅನ್ನುವಂಥದ್ದು ಸುಧಾರಿಸ್ತಾ ಇದೆ. ತುಂಬ ವರ್ಷಗಳ ಹಿಂದೆ ಅಲ್ಲಿ ಎಜುಕೇಟೆಡ್ ಸಂಖ್ಯೆ ತುಂಬ ಕಡಿಮೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಜನರಿಗೆ ಎಜುಕೇಷನ್ಸ್ ಕೊಡಲಿಕ್ಕೆ ಹೋಗ್ತಾ ಇರಲಿಲ್ಲ.
ಯಾಕೆ ಅಂತ ಹೇಳಿದರೆ ಜನರು ಎಜುಕೇಟೆಡ್ ಆಗಿ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಅಂಥ ಕರಪ್ಟ್ಗಳನ್ನು ಯಾರು ಇಲೆಕ್ಟ್ ಮಾಡೋದಿಲ್ಲ. ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ರಾಬ್ಡಿ ದೇವಿ ಅಂತ ಕರಪ್ಟ್ ಪರ್ಸನ್ಸ್ಗಳನ್ನು ಅಲ್ಲೇ ಜನರು ಖಂಡಿತವಾಗಿ ಇಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಜನರಿಗೆ ಆ ಅವೇರ್ನೆಸ್ ಬರಬಾರ್ದು ಅಂತ ಹೇಳಿ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಸ್ಕೂಲ್ ಇರ್ತಿತ್ತು, ಸ್ಕೂಲಿಗೆ ಸರಿದಂಥ ಟೀಚರ್ಸನ್ನೇ ಅಪಾಯಿಂಟ್ ಮಾಡ್ತಿರಲಿಲ್ಲ. ಅಂದರೆ ಅದು ಏನು ಮಾಡ್ತದೆ ಅಂತ ಹೇಳಿದರೆ, ಎಜುಕೇಷನ್ಸ್ ಇದ್ದಾಗ ಕ್ರಿಮಿನಲ್ಸ್ಗಳು ಪಾಲಿಟಿಕ್ಸ್ಗೆ ಎಂಟರ್ ಆಗೋದು ಅಥವಾ ದುರುಪಯೋಗ ಮಾಡಿಕೊಳ್ಳುವಂಥ ಚಾನ್ಸಸ್ಗಳು ಎಜುಕೇಷನ್ ಇಲ್ಲದಿದ್ದಾಗ ಜಾಸ್ತಿ ಇರ್ತದೆ. ಎಜುಕೇಷನ್ ಇದ್ದಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರೈಟ್ ಆ್ಯಂಡ್ ಆಲ್ಸೋ ವಾಟ್ ಈಸ್ ರಾಂಗ್. ಸೊ ಟು ಪ್ರಿವೆಂಟ್ ದ ಲ್ಯಾಕ್ ಆಫ್ ಎಜುಕೇಷನ್ಸ್ ಆಲ್ಸೋ ಎಫೆಕ್ಟ್ ದ political system, or it creates some problems in the political system. Next, fourth one, politics of populism. Politics of populism means when the people are uneducated or illiterate, they are depends on the facilities of the government, merely depends on the facilities of the government. So this politics of populism force the people to depend upon the facilities of the government rather than to become a creative individual. This is always a dangerous in a democracy. For example, ಇಂಡಿಯಾದಲ್ಲಿ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಎಜುಕೇಷನ್ ಇಲ್ಲದಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಗೌರ್ಮೆಂಟ್ ಕೊಡುವಂಥ ಫೆಸಿಲಿಟೀಸನ್ನೇ ನಂಬಿಕೊಂಡಿರ್ತೇವೆ. ಅಂದರೆ ಗೌರ್ಮೆಂಟ್ ಕೊಡುವಂಥ ಫೆಸಿಲಿಟೀಸ್ಗಳನ್ನು ತಗೊಳ್ಬಾರ್ದು ಅಂತ ಅಲ್ಲ, ಆದರೆ ಗೌರ್ಮೆಂಟ್ನ ಫೆಸಿಲಿಟೀಸ್ಗೆ ಡಿಪೆಂಡ್ ಆಗಿಕೊಂಡಿದ್ರೆ ಏನಾಗ್ತದೆ ಅಂತ ಹೇಳಿದರೆ, ವಿ ಆರ್ ಬಿಕಮ್ ಲೇಝಿ ರಾದರ್ ದ್ಯಾನ್ ಟು ಬಿಕಮ್ ಎ ಕ್ರಿಯೇಟಿವ್ ಇಂಡಿವಿಜುವಲ್ ಅಂತೇಳಿ. ನಮ್ಮಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದೇ ಏನಾಗ್ತದೆ ಅಂತ ಹೇಳಿದರೆ ತಪ್ಪಿ ಹೋಗ್ತದೆ. ಹಾಗಾಗಿ ಈ ಪಾಲಿಟಿಕ್ಸ್ ಆಫ್ ಪಾಪ್ಯುಲಿಸಮ್ ಏನು ಮಾಡ್ತದೆ ಅಂತ ಹೇಳಿದರೆ, ಜನರುಗಳನ್ನು ಲೇಝಿಗಳನ್ನಾಗಿ ಮಾಡ್ತದೆ ಹೊರತು ಅವರು ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಅಥವಾ ಕ್ರಿಯೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅವರನ್ನು ಬಿಡುವುದೇ ಇಲ್ಲ. ಆ ಥರ ಆದರೆ ಯಾವತ್ತೂ ಕೂಡ ಡೆಮೋಕ್ರಸಿಗೆ ಡೇಂಜರಸ್ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್, ಟು ಗೆಟ್ ದ ಸಪೋರ್ಟ್ ಆಫ್ ದ some community or to get the support of the people, the government give the various aspirations to the people. ಫ್ರೀ ಅಕ್ಕಿ ಕೊಡೋದಾಗಿರ್ಬೋದು, ಫ್ರೀ ಅವರಿಗೆ ಬೇಕಾದಂಥ ಡೈಲಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ಫ್ರೀ ಕೊಡೋದು ಅಂತೇಳಿ. ಫ್ರೀ ಕೊಟ್ಟ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ, ಜನರು ಈಗ ಫ್ರೀಯಾಗಿ ಅಕ್ಕಿ ಸಿಕ್ಕಿದ್ರೆ ಏನಾಗ್ತದೆ, ಪೂವರಿಗೆ ಅದು ಏನಾಗ್ತದೆ ಅಂತ ಹೇಳಿದರೆ ನಮಗೆ ಅಟ್ರಾಕ್ಟಿವ್ ಒಳ್ಳೆಯದು ಅಂತ ಅನಿಸಿದ್ರೂ ಕೂಡ ಎಲ್ಲರಿಗೆ ಕೂಡ ಫ್ರೀಯಾಗಿ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿದರೆ ನಾವೇನು ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಆಗ ನಮ್ಮಲ್ಲಿದ್ದಂಥ ಕ್ರಿಯೇಟಿವಿಟಿ ಕೂಡ ಏನಾಗ್ತದೆ ಅಂತ ಹೇಳಿದರೆ ತಪ್ಪಿ ಹೋಗ್ತದೆ. ಹಾಗಾಗಿ ಅದು ಯಾವತ್ತೂ ಕೂಡ ಡೇಂಜರಸ್ ಅಂತೇಳಿ. ಇದು ಯಾರು ಮಾತ್ರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಈಗ ನಾವು ಫ್ರೀಯಾಗಿ ಕೊಡಬಾರ್ದು ಅಂತ ಹೇಳಿದರೆ ಹೆಚ್ಚಿನವರು ಅದನ್ನು ಒಪೋಸ್ ಮಾಡ್ತಾರೆ. ಯಾಕೆಂತಂದರೆ ನಮ್ಮಲ್ಲಿ ಅದನ್ನು ಯೋಚನೆ ಮಾಡುವಂಥ ಶಕ್ತಿ ಇಲ್ಲ ಅಂತೇಳಿ. ಈಗ ಯಾವುದನ್ನು ಕೂಡ ನಮ್ಮಲ್ಲಿ ಫ್ರೀಯಾಗಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಫ್ರೀಯಾಗಿ ಕೊಡ್ತಾರಂತ ಹೇಳಿದರೆ, ಈಗ ನಮಗೆ ಫ್ರೀಯಾಗಿ ಅಕ್ಕಿ ಸಿಗ್ತದೆ, ಫ್ರೀಯಾಗಿ ಗೋಧಿ ಸಿಗ್ತದೆ ಅಂತ ಹೇಳಿದರೆ, ಇನ್ನೊಂದು ಕಡೆಯಿಂದ ನಮ್ಮಿಂದ ಅದೇ ಹಣವನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಅನ್ನೋದು ವಸೂಲು ಮಾಡ್ತದೆ ಅಂತಲೇ ಲೆಕ್ಕ. ಇದನ್ನು ಅರ್ಥ ಮಾಡಿಕೊಳ್ಬೇಕಿದ್ರೆ, ಈ ಬೇಸಿಕ್ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಇದ್ದರೆ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಸ್ಟ್ ಒನ್, ಎಮರ್ಜೆನ್ಸ್ ಆಫ್ ಡಿಕ್ಟೇಟರ್ಶಿಪ್. ದ ಇಲಿಟರಸಿ ಆರ್ lack of educations also ಕ್ರಿಯೇಟ್ ಅಥವಾ ಅದು ಏನು ಮಾಡ್ತದೆ ಅಂತ ಹೇಳಿದರೆ ಡಿಕ್ಟೇಟರ್ಶಿಪ್ ಅನ್ನುವಂಥದ್ದು ಎಮರ್ಜ್ ಆಗಲಿಕ್ಕೆ, ಉಗಮ ಆಗಲಿಕ್ಕೆ ಕಾರಣ ಆಗ್ಬೋದು. ಯಾಕಂತಂದರೆ ಎನಿ ಟೈಮ್ ಡೆಮೋಕ್ರಸಿ ಬಿಕಮ್ ಡಿಕ್ಟೇಟರ್ಶಿಪ್ ಇನ್ ದ ಆಬ್ಸೆನ್ಸ್ ಆಫ್ ದ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್. In case if the people are not actively participate in the political process of the government, then any time the government become dictatorship. So these are some of the factors which shows that how illiteracy affect the successful working of democracy. Next, compulsory education as a response or as a remedy to the illiteracy. So to provide compulsory educations to all the children or to avoid the illiteracy, the central government passed 86th Constitutional Amendment Act in the year 2002. According to the 86th Constitutional Amendment Act, 21A inserted under the Indian Constitution. According to the 21A, today the right to education is considered as a fundamental right of every children or fundamental right of every people. So this 86th Constitutional Amendment Act was passed in the year
2002, according to this act, 21A was inserted under the constitution. ಇವತ್ತು 21A ಏನು ಹೇಳ್ತದೆ ಅಂತ ಹೇಳಿದರೆ, ಶಿಕ್ಷಣದ ಹಕ್ಕು, ರೈಟ್ ಟು ಎಜುಕೇಷನ್ ಅಥವಾ ಶಿಕ್ಷಣದ ಹಕ್ಕು ಪ್ರತಿ ಮಕ್ಕಳ ಮೂಲಭೂತವಾದಂತಹ ಹಕ್ಕಾಗಿದೆ ಅಂತೇಳಿ. ಸೊ ಸಮ್ ಆಫ್ ದ ಪ್ರಾವಿಷನ್ಸ್ ಆಫ್ ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆರ್, ಫಸ್ಟ್ ಒನ್, ಕಂಪಲ್ಸರಿ ಎಜುಕೇಷನ್ ಮೀನ್ಸ್ 86th Constitutional Amendment Act it states that it is the duty, it provides compulsory educations to all the children below the age of 6 to 14 years. ಈ ಆ್ಯಕ್ಟ್ ಏನು ಕೊಟ್ಟಿತ್ತು ಅಂತ ಹೇಳಿದರೆ, 6ರಿಂದ 14 ವರ್ಷದ ಒಳಗಿರುವಂಥ ಎಲ್ಲ ಮಕ್ಕಳಿಗೆ ಪ್ರೈಮರಿ ಎಜುಕೇಷನ್ಸನ್ನು ಇದು ಕಡ್ಡಾಯಗೊಳಿಸಿತು. ಅಂದರೆ ಅದು ಅವರಿಗೆ ಶಿಕ್ಷಣ ಕೊಡೋದು ಸ್ಟೇಟ್ ಮತ್ತು ಅವರ ಗಾರ್ಡಿಯನ್ನ ಜವಾಬ್ದಾರಿ ಅಂತೇಳಿ ಹೇಳಿಬಿಟ್ಟಿತ್ತು. ಸೊ ಅಕಾರ್ಡಿಂಗ್ ಟು ದಿಸ್ 86th Constitutional Amendment Act, here compulsory means it is the obligation of the government to provide elementary educations to all the children below the age of between the age of 6 to 14 years ಅಂತೇಳಿ. ಇಲ್ಲಿ ಕಂಪಲ್ಸರಿ ಅಂದರೆ ಏನು, ಇಲ್ಲಿ ಕಂಪಲ್ಸರಿ ಏನು ಅಂತ ಹೇಳಿದರೆ, ಈ ಆ್ಯಕ್ಟಿನ ಪ್ರಕಾರ 6ರಿಂದ 14 ವರ್ಷದೊಳಗಿರುವಂಥ ಎಲ್ಲ ಮಕ್ಕಳಿಗೆ ಎಜುಕೇಷನ್, ಪ್ರೈಮರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣವನ್ನು ಕೊಡುವಂಥದ್ದು ಸರಕಾರದ ಒಂದು ಜವಾಬ್ದಾರಿ ಅಥವಾ ಸರಕಾರದ ಬದ್ಧತೆ ಅಂತೇಳಿ ಹೇಳಿಬಿಟ್ಟಿತು. ಸೆಕೆಂಡ್ ಒನ್, ಕಂಪಲ್ಸರಿ ಡ್ಯೂಟಿ. Second provisions of this 86th Constitutional Amendment Act is, this act says that it is the compulsory duty of the parents to send their children to the school. ಹಾಗೆ ಸರ್ಕಾರದ ಬದ್ಧತೆ ಅಥವಾ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಪೇರೆಂಟ್ಸ್ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ, 6ರಿಂದ 14 ವರ್ಷದೊಳಗಿರುವಂಥ ಮಕ್ಕಳನ್ನು ಸ್ಕೂಲಿಗೆ ಕಲಿಸೋದು ಅವರದ ಜವಾಬ್ದಾರಿ ಕೂಡ ಅಂತೇಳಿ ಹೇಳಿಬಿಟ್ಟಿತು. ಥರ್ಡ್ ಒನ್, ದ ಸ್ಕೂಲ್ ಮಸ್ಟ್ ಹ್ಯಾವ್ ಮಿನಿಮಮ್ ಫೆಸಿಲಿಟೀಸ್ ಲೈಕ್ teacher student ratio, proper building facilities, toilet facilities and also the other infrastructure facilities. ಹಾಗೆ ಸ್ಕೂಲಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು. ಅದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪ್ರಮಾಣ ಆಗಿರ್ಬೋದು, ಇಷ್ಟು ಅಂತೇಳಿ, ಹಾಗೆ ಬಿಲ್ಡಿಂಗ್ ಆಗಿರ್ಬೋದು, ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಎಕ್ಸೆಟ್ರಾ. ನೆಕ್ಸ್ಟ್ ಫೋರ್ತ್ ಒನ್, ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ bear the expenditure on the basis of 65-35 ratio. The central and the state government bear the expenditure of compulsory education on the basis of 65-35. 65 contribution from the central government and 35 contribution from the ಸ್ಟೇಟ್ ಗೌರ್ಮೆಂಟ್. ಹಾಗೆ ಇದಕ್ಕೆ ತಗಲುವ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಭರಿಸಬೇಕು ಅಂತೇಳಿ ಹೇಳಿತು. ಹೇಗೆ ಅಂತ ಹೇಳಿದರೆ 65-35 ಅನುಪಾತದಲ್ಲಿ 65 ಕಾಂಟ್ರಿಬ್ಯೂಷನ್ 65%, ಇದಕ್ಕೆ ತಗಲುವಂತಹ 65%ನಷ್ಟು ವೆಚ್ಚವನ್ನು ಸೆಂಟ್ರಲ್ ಗೌರ್ಮೆಂಟ್ ಭರಿಸಬೇಕು, 35%ನಷ್ಟು ವೆಚ್ಚವನ್ನು ಸ್ಟೇಟ್ ಗೌರ್ಮೆಂಟ್ ಭರಿಸಬೇಕು ಅಂತೇಳಿ. ಲಾಸ್ಟ್ ಪ್ರಾವಿಷನ್ಸ್ ಆಫ್ ದ 86th ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್ ಈಸ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್. ಲಾಸ್ಟ್ ಒನ್, the school management find out dropout of children and readmit such children appropriate to their age. Last provision, school, it is the responsibility of the school management to find out the dropout of the children and readmit such children appropriate to their age ಅಂತೇಳಿ. ಅಂದರೆ ಈ ಅರ್ಧಕ್ಕೆ ಸ್ಕೂಲನ್ನು ಬಿಟ್ಟು ಹೋದಂಥ ಮಕ್ಕಳು ಯಾರಿದ್ದಾರೆ ಅವರನ್ನು ಫೈಂಡ್ ಔಟ್ ಮಾಡಿ ವಾಪಸ್ ಕರ್ಕೊಂಡು ಬಂದು ಸ್ಕೂಲಿಗೆ ರೀಅಡ್ಮಿಷನ್ ಮಾಡಬೇಕು, ಅದು ಅವರ ಏಜಿಗೆ ಅನುಗುಣವಾಗಿ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ ಸ್ಕೂಲ್ ಬಿಟ್ಟು ಹೋಗಿದ್ದರೆ ಅವನಿಗೊಂದು 3 ವರ್ಷ ಆಗಿರ್ತದೆ ಸ್ಕೂಲ್ ಬಿಟ್ಟು ಅಂತ ಹೇಳಿದರೆ, ಅವನನ್ನು ವಾಪಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕುತ್ಕೊಳಿಸುವಾಗಿಲ್ಲ. ಈಗ ಅವನು 5th ಸ್ಟ್ಯಾಂಡರ್ಡ್ ಆಗಬೇಕು ಅಂತ ಇದ್ದರೆ 5th ಸ್ಟ್ಯಾಂಡರ್ಡ್ಗೆ ಅವನ ಏಜ್ ಎಷ್ಟಿರ್ತದೆ ಆ ಏಜಿಗೆ ಅನುಗುಣವಾಗಿ ಅವನನ್ನು ಆ ಕ್ಲಾಸಿಗೆ ಸೇರಿಸಬೇಕು ಅಂತೇಳಿ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ಆಫ್ 86th Constitutional Amendment Act. Next, another challenges, communalism will be discussed in the next class. Thank you.